ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡ ನಾಡಿನ 6.5 ಕೋಟಿಗಿಂತ ಹೆಚ್ಚಿಗೆ ಇರಂತಹ ನಮ್ಮ ಪ್ರೀತಿಯ ಕನ್ನಡಿಗರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಾವು ಅತ್ಯಂತ ವಿಜೃಂಭಣೆಯಿಂದ ಹಲವಾರು ವರ್ಷಗಳಿಂದ ನಮ್ಮ ಹೆಮ್ಮೆಯ ಕನ್ನಡ ರಾಜ್ಯೋತ್ಸವವನ್ನ ಆಚರಿಸಿಕೊಂಡು ಬಂದಿದ್ದೀವಿ. ಕನ್ನಡ ರಾಜ್ಯೋತ್ಸವದಂದು ನನಗೆ ನೆನಪಾಗಂತದ್ದು ನಮ್ಮ ಇನ್ಫೋಟೆಕ್ ಕನ್ನಡದ ಹುಟ್ಟು ಹಬ್ಬ. ಯಾಕೆ ಅಂತಂದ್ರೆ ಇನ್ಫೋಟೆಕ್ ಕನ್ನಡದ ಹುಟ್ಟು ಹಬ್ಬವನ್ನ ನಾವು ನವೆಂಬರ್ ತಿಂಗಳಲ್ಲಿ ಆಚರಿಸ್ತಾ ಇದ್ದೀವಿ. ನವೆಂಬರ್ ತಿಂಗಳಲ್ಲೇ ನಮ್ಮ ಇನ್ಫೋಟೆಕ್ ಕನ್ನಡನ ನಾವು ಪ್ರಾರಂಭ ಮಾಡಿರುವಂತದ್ದು. ಕನ್ನಡಿಗರ ಅಪಾರವಾದಂತಹ ಪ್ರೀತಿಯ ಪ್ರತಿಫಲವಾಗಿ ನಾವಿವತ್ತು 37,000ಕ್ಕಿಂತ ಹೆಚ್ಚಿಗೆ ಸಬ್ಸ್ಕ್ರೈಬರ್ಸ್ ಅನ್ನ ಹೊಂದಿದ್ದೀವಿ ಅನ್ನೋದು ತುಂಬಾ ಹೆಮ್ಮೆಯ ವಿಚಾರ. ಸೊ ಅದೇ ರೀತಿಯಾಗಿ ಇನ್ಫೋಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ವತಿಯಿಂದ ಬಹಳಷ್ಟು ಆನ್ಲೈನ್ ಕೋರ್ಸ್ ಗಳನ್ನ ನಾವು ಪರಿಚಯಿಸಲಿಕ್ಕಾಯ್ತು. ಅದೇ ರೀತಿಯಾಗಿ ಉತ್ತಮ ರೀತಿಯಲ್ಲಿ ನಾವು ಇನ್ನೂ ಒಳ್ಳೆಯ ರೀತಿಯಲ್ಲಿ ಯಾವ ರೀತಿ ಸೇವೆಯನ್ನ ಕೊಡಬಹುದು ಇನ್ಫೋಟೆಕ್ ಕನ್ನಡದ ಮುಖಾಂತರ ಅನ್ನೋದನ್ನ ನೀವುಗಳೇ ನಮಗೆ ಗೈಡ್ ಮಾಡಿದ್ದೀರಾ. ನಾನು ಅದಕ್ಕೆ ನಿಜವಾಗ್ಲೂ ಚಿರಋಣಿಯಾಗಿದ್ದೀನಿ. ಇದನ್ನ ನಾನು ಯಾವುದೇ ರೀತಿಯಾದಂತಹ ಸ್ಕ್ರಿಪ್ಟ್ ಅನ್ನ ಬರ್ಕೊಂಡು ನಿಮ್ಮ ಎದುರುಗಡೆ ಬಂದಿಲ್ಲ. ಇಲ್ಲಿ ಕ್ಲಿಯರ್ ಆದಂತಹ ಒಂದು ಕಾನ್ಸೆಪ್ಟ್ ಇದೆ. ಅದೇನಂತಂದ್ರೆ ನಾನು ನಿಮಗೆ ಧನ್ಯವಾದಗಳನ್ನ ಹೇಳಬೇಕು ಮಾತ್ರ. ಅದಕ್ಕೋಸ್ಕರ ಯಾಕೆಂದ್ರೆ ಸ್ನೇಹಿತರೆ, ಇನ್ಫೋಟೆಕ್ ಕನ್ನಡ ಒಂದು ಪ್ರಾರಂಭ ಆದಾಗ ನಾವು ಥಿಂಕ್ ಮಾಡಿದ್ದು ಕೇವಲ ಟೆಕ್ನಾಲಜಿ ರಿಲೇಟೆಡ್ ವಿಡಿಯೋಗಳನ್ನ ಮಾತ್ರ ಹೇಳಬೇಕು, ಅದರಲ್ಲಿ ಮಾಹಿತಿಯನ್ನ ಕೊಡೋದ್ರ ಮೂಲಕ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ಮಾತ್ರ ಇದ್ವಿ. ಆದ್ರೆ ಪ್ರತಿದಿನ, ಪ್ರತಿ ತಿಂಗಳು, ಪ್ರತಿ ವರ್ಷನೂ ಸಹ ನೀವು ನಮ್ಮನ್ನ ಇನ್ನೂ ಉತ್ತಮ ರೀತಿಯಲ್ಲಿ ಯಾವ ರೀತಿಯಲ್ಲಿ ಕನ್ನಡಿಗರಿಗೆ ಅನುಕೂಲವಾಗಬಲ್ಲಂತಹ ವಿಡಿಯೋಗಳನ್ನ ನಾವು ಕೊಡಬಹುದು ಅನ್ನೋದನ್ನ ನೀವು ನಮಗೆ ಗೈಡ್ ಮಾಡಿದ್ದೀರಾ. ಉತ್ತಮ ರೀತಿಯಲ್ಲಿ ನಾವು ಅಂತಹ ಮಾಹಿತಿಗಳನ್ನ ಕೊಡ್ಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೀರಾ. ಅದರ ಪ್ರತಿಫಲವಾಗಿ ನಾವು ಸೈಬರ್ ಕೆಫೆ ಪ್ರೊಫೆಷನಲ್ ಅಂತ ಹೇಳಿ, ಸೈಬರ್ ಕೆಫೆ ಯಾರು ಉದ್ಯಮ ಮಾಡ್ತಾ ಇದ್ದಾರೆ, ಯಾರು ಅದನ್ನ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದಾರೆ ಅಂತವರಿಗೋಸ್ಕರ ಸೈಬರ್ ಕೆಫೆ ಪ್ರೊಫೆಷನಲ್ ಅಂತ ಹೇಳಿ ಕೋರ್ಸ್ ಅನ್ನು ಸಹ ಲಾಂಚ್ ಮಾಡಿದ್ವಿ. ಅದು ನಮ್ಮ 6.5 ಕೋಟಿಗಿಂತ ಹೆಚ್ಚಿಗೆ ಇರುವಂತಹ ಕನ್ನಡಿಗರಿಗೆ ವಿಶೇಷವಾಗಿ ಕನ್ನಡದಲ್ಲೇ ಬಿಸ್ನೆಸ್ ಅನ್ನ ಕಲಿಸಬೇಕು ಅನ್ನಂತಹ ಒಂದು ಮಹದಾಸೆನೂ ಸಹ ನಮ್ದಿತ್ತು. ಅದನ್ನ ನಾವು ಕಾರ್ಯರೂಪಕ್ಕೆ ತಂದಿದ್ದೀವಿ. ಇವಾಗ ಪ್ರತಿಯೊಬ್ಬ ಕನ್ನಡಿಗನು ಸಹ ನಮ್ಮ ಇನ್ಫೋಟೆಕ್ ಕನ್ನಡದ ಒಂದು ಸೇವೆಗಳನ್ನ ಅವರು ತಿಳ್ಕೊಳ್ಬೇಕು ಅನ್ನಂತಹ ಉದ್ದೇಶದಿಂದ ಸೈಬರ್ ಕೆಫೆ ಪ್ರೊಫೆಷನಲ್ ಒಂದು ಕೋರ್ಸ್ ಅಲ್ಲಿ ಡಿಜಿಟಲ್ ಯೋಧ ಅಂತ ಹೇಳಿ ತರಗತಿಯನ್ನ ಪ್ರಾರಂಭ ಮಾಡಿದೀವಿ. ಈ ಡಿಜಿಟಲ್ ಯೋಧ ತರಗತಿ ಏನ್ ಸರ್ ಅಂತ ನೀವು ಕೇಳಬಹುದು. ಕರ್ನಾಟಕದಲ್ಲಿ 6.5 ಕೋಟಿಗಿಂತ ಹೆಚ್ಚಿಗೆ ಜನ ಇರಂತಹ ನಮ್ಮ ಕರ್ನಾಟಕದಲ್ಲಿ 1 ಲಕ್ಷ ಸೈಬರ್ ಕೆಫೆಗಳಿಗೆ ನಾವು ಗೈಡೆನ್ಸ್ ಕೊಡಬೇಕು ಅನ್ನೋಂಥದ್ದು ನಮ್ಮ ಒಂದು ದೊಡ್ಡ ಧ್ಯೇಯವಾಗಿದೆ. ಆ ಒಂದು 1 ಲಕ್ಷ ಜನರಿಗೆ ನಾವು ಸೈಬರ್ ಕೆಫೆಯನ್ನ ಕಲಿಸಬೇಕು. ನೀವು ಯಾವ ತರ ಸೈಬರ್ ಕೆಫೆಯನ್ನ ಸ್ಟಾರ್ಟ್ ಮಾಡಬೇಕು, ಯಾವ ತರ ಅದರಿಂದ ದುಡಿಮೆ ಮಾಡಬೇಕು, ಯಾವ ತರ ಅದರಿಂದ ನೀವು ಜನರಿಗೆ ಇನ್ನೂ ಹೆಚ್ಚಿಗೆ ರೀತಿಯಲ್ಲಿ ಗೈಡ್ ಮಾಡಬಹುದು, ಅನುಕೂಲ ಮಾಡ್ಕೊಳ್ಬಹುದು. ಹಳ್ಳಿಯ ರೈತರಾಗಿರಬಹುದು ಅಥವಾ ಯಾವ್ದೋ ಬಿಸ್ನೆಸ್ ಮನ್ ಗಳಾಗಿರಬಹುದು, ಕೂಲಿ ಕಾರ್ಮಿಕರಾಗಿರಬಹುದು, ಅವರಿಗೆಲ್ಲರಿಗೂ ಸಹ ಯಾವ ರೀತಿಯಲ್ಲಿ ಅನುಕೂಲ ಆಗಬಹುದು ಅಂತಹ ಸ್ಕೀಮ್ಗಳು ಯಾವ್ಯಾವ್ದಿರುತ್ತೆ, ಯಾವ ರೀತಿಯ ಲೋನ್ಸ್ ಗಳಿರುತ್ತೆ, ಅಥವಾ ಯಾವ ರೀತಿಯ ಸ್ಕಾಲರ್ಶಿಪ್ ಗಳಿರುತ್ತೆ ಮಕ್ಕಳಿಗೆ, ಅಥವಾ ಯಾವ ರೀತಿಯಂತಹ ಸಬ್ಸಿಡಿ ಸಿಗತ್ತೆ ರೈತರಿಗೆ ಅಥವಾ ವ್ಯಾಪಾರಿಗಳಿಗೆ, ಅದನ್ನ ಹೇಳುವಂತಾಗಿರ್ಬೋದು. ಸರ್ಕಾರಿ ಉದ್ಯೋಗಗಳಾಗಿರ್ಬಹುದು, ಅದೇ ರೀತಿಯಾಗಿ ನಾಡ ಕಚೇರಿ ಸೇವೆಗಳು, ಸೇವಾ ಸಿಂಧು ಸೇವೆಗಳು, ಅದೇ ರೀತಿಯಾಗಿ ಬಹಳಷ್ಟು ಸೇವೆಗಳು. ಬರೀ ರೀಚಾರ್ಜ್ ಮಾಡುವಂತದ್ದು ಮೊಬೈಲ್ ಇಂದ ಅಥವಾ ಫ್ಲೈಟ್ ಟಿಕೆಟ್, ಬಸ್ ಟಿಕೆಟ್, ಇದು ಮಾತ್ರ ಸರ್ವಿಸ್ ಅಲ್ಲ. ಅದ್ರ ಜೊತೆಗೆ ಸ್ನೇಹಿತರೆ, ನಮ್ಮ ದೈನಂದಿನ ಜೀವನದಲ್ಲಿ ಯಾವ ರೀತಿಯಲ್ಲಿ ನಮ್ಮ ಸುತ್ತಮುತ್ತ ಇರೋರಿಗೆ ನಾವು ಅನುಕೂಲ ಮಾಡಿಕೊಡ್ಬೇಕು ಅನ್ನಂತಹ ಉದ್ದೇಶದಿಂದ 1 ಲಕ್ಷ ಸೈಬರ್ ಕೆಫೆಗಳನ್ನ ನಾವು ಸೃಷ್ಟಿ ಮಾಡಂತಹ ಒಂದು ಮಹಾನ್ ಧ್ಯೇಯವನ್ನ ಇಟ್ಕೊಂಡಿದ್ದೀವಿ. ಅದು ಖಂಡಿತ ಸಕ್ಸಸ್ ಆಗುತ್ತೆ. ಆ ದಾರಿಯನ್ನ ತೋರಿಸಿದವರು ನೀವೇನೆ. ಸೊ ಹಾಗಾಗಿ ನಿಮ್ಮ ಸ್ನೇಹ, ಸಲಹೆ, ಸಹಕಾರ ಇನ್ನೂ ಬಹಳಷ್ಟು ಇನ್ಫೋಟೆಕ್ ಕನ್ನಡಗೆ ಬೇಕು. ನಾನು ಮುಂದಿನ 1 ವರ್ಷದಲ್ಲಿ 1 ಲಕ್ಷ ಜನರಿಗೆ ನಾನು ಸೈಬರ್ ಕೆಫೆಯನ್ನ ಯಾವ ತರ ಮಾಡುದು ಅಂತ ಹೇಳಿ ಹೇಳ್ಕೊಡ್ಬೇಕಂತ ಹೇಳಿ ಒಂದು ದೊಡ್ಡ ಡಿಸಿಷನ್ ಅನ್ನ ತಗೊಂಡಿದ್ದೀನಿ. ಅದಕ್ಕೆ ನೀವು ಸಪೋರ್ಟ್ ಮಾಡ್ತೀರಾ ಅನ್ಕೊಂಡಿದ್ದೀನಿ. ಅದೇ ರೀತಿಯಾಗಿ ನೀವು ಸಹ ಯಾರಾದ್ರೂ ಕಾಲೇಜ್ ವಿದ್ಯಾರ್ಥಿಗಳಿದ್ದೀರಾ, ಹೌಸ್ ವೈಫ್ಸ್ ಇದ್ದೀರಾ, ಅಥವಾ ಆಫೀಸ್ ಟೈಮ್ 9 to 5 ಜಾಬ್ ಅನ್ನ ಮಾಡ್ಬಿಟ್ಟು ಇಷ್ಟೇ ಸ್ಯಾಲರಿ ಅಂತ ಹೇಳಿ ಯಾರು ಫಿಕ್ಸ್ ಆಗಿದ್ದೀರಾ ಅಂತವ್ರು ಏನಾದ್ರೂ ಈ ತರ ಸೈಬರ್ ಕೆಫೆಯನ್ನ ಮಾಡಬೇಕು, CSC ಸೆಂಟರ್ ಅನ್ನ ನೀವು ಪ್ರಾರಂಭ ಮಾಡಬೇಕು, ಅಥವಾ ಕಂಪ್ಯೂಟರ್ ಸೆಂಟರ್ ಅಲ್ಲಿ ಇನ್ನೂ ಹೆಚ್ಚಿಗೆ ಜನಗಣತಿ ಆಗಿರ್ಬೋದು, ಆಧಾರ್ ಕಾರ್ಡ್ ಅನ್ನ ತೆಗೆಯುವಂತದ್ದಾಗಿರ್ಬೋದು, ಅಥವಾ ಸರ್ಕಾರಿ ಸೇವೆಗಳನ್ನ ಯಾವ ರೀತಿ ಅವರಿಗೆ ತಲುಪಿಸಬೇಕು ಅಂತ ಹೇಳಿ ನೀವೇನಾದ್ರೂ ಕಲಿಬೇಕಾ, ಸೈಬರ್ ಕೆಫೆಯಲ್ಲಿ ಮ್ಯಾನೇಜ್ಮೆಂಟ್ ಯಾವ ತರ ಮಾಡಬೇಕು, ನಿಮ್ಮ ಸ್ಟಾಫ್ ಗಳನ್ನ ಯಾವ ತರ ಮ್ಯಾನೇಜ್ ಮಾಡಬೇಕು ಅನ್ನೋದನ್ನ ನೀವು ಕಲಿಬೇಕು ಅಂತಂದ್ರೆ ನಮ್ಮ ಸೈಬರ್ ಕೆಫೆ ಪ್ರೊಫೆಷನಲ್ ಕೋರ್ಸ್ ಇದೆ. ಅದಕ್ಕೆ ನೀವು ನಮ್ಮ ವೆಬ್ಸೈಟ್ ಬಂದ್ರೆ ಸಾಕು. ಅಲ್ಲಿ ತುಂಬಾ ಡೀಟೇಲ್ ಆಗಿ ನಾವು ನಿಮಗೆ ಗೈಡ್ ಮಾಡುವಂತಹ ಪ್ರಯತ್ನ ಪಟ್ಟಿದ್ದೀವಿ. ಒಂದು ಮಿನಿಮಮ್ ಫೀಸ್ ಅನ್ನ ಇಟ್ಟಿದ್ದೀವಿ, ನೆಗ್ಲಿಜಿಬಲ್ ಫೀಸ್ ಇದೆ. ಅದನ್ನ ನೀವು ಪಾವತಿ ಮಾಡೋದ್ರ ಮೂಲಕ ನಮ್ಮ ಇನ್ಫೋಟೆಕ್ ಕನ್ನಡ ಕುಟುಂಬಕ್ಕೆ ನೀವು ಬರಬಹುದು. ಸ್ನೇಹಿತರೆ, ಮುಂದಿನ 1 ವರ್ಷದಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನ ನಾವು ಹಾಕೊಂಡಿದೀವಿ. ಅದನ್ನ ನಿಮ್ಮೆದುರುಗಡೆ ತರಬೇಕು ಅನ್ನೋದು ನಮ್ಮ ದೊಡ್ಡ ಆಸೆ ಆಗಿದೆ. ಮತ್ತೊಮ್ಮೆ ನಮ್ಮ 6.5 ಕೋಟಿಗಿಂತ ಹೆಚ್ಚಿಗೆ ಇರುವಂತಹ ಕನ್ನಡಿಗರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ತಿಳಿಸ್ತಾ, ಜೈ ಹಿಂದ್, ಜೈ ಕರ್ನಾಟಕ.